ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ಯಾರ ಔಟ್ಫಿಟ್ ಅಂತ ಗೊತ್ತಾ ನಿಂಗೆ? ಹೌದು ಮ್ಯಾಮ್. ಯಾರ್ದು? ಏರ್ ಹೋಸ್ಟೆಸ್. ಏನಿದೆ ಕತ್ತಲ್ಲಿ ಹಾಕೊಂಡಿರೋದು? ಮ್ಯಾಮ್ ಇದು ಏನೋ ಗೊತ್ತಿಲ್ಲ, ಕೆಂಪದ್ ಕೊಟ್ರು ಹಾಕೊಂಡೆ ಮ್ಯಾಮ್. ಐ ಲೈಕ್ ಇಟ್. ಇವಳ್ದು ಫೋಟೋ ಶೂಟ್ ಇದೆಯಲ್ಲ, ತುಂಬಾ ಯೂನಿಕ್ ಆಗಿರೋ ಫೋಟೋ ಶೂಟ್. ಆ ಎಕ್ಸೈಟ್ಮೆಂಟ್, ಆ ಜರ್ನಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡೋಣ. ವಿಡಿಯೋ ಪ್ಲೀಸ್. ಇಷ್ಟು ದೊಡ್ಡ ಫಿಲ್ಮ್ ಸಿಟಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ನಮ್ಮೂರಲ್ಲಿ ಪ್ರಕಾಶ ಬಸ್ಸು, ಸಿದ್ದೇಶ್ವರ ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ಏರ್ಪೋರ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಫ್ಲೈಟು ವೆಯ್ಟಿಂಗು. ನೀವು ಇಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ರೆ ಬನ್ನಿ ಹೋಗೋಣ ಫ್ಲೈಟಲ್ಲಿ. ಅನು ಅಕ್ಕ ಎಲ್ಲರೂ ಪ್ಯಾಸೆಂಜರ್ನ ಹೇರ್ ಹೋಸ್ಟರ್ ವೆಲ್ಕಮ್ ಮಾಡಿದ್ರೆ, ಅನು ಅಕ್ಕ ನನ್ನನ್ನೇ ವೆಲ್ಕಮ್ ಮಾಡ್ಬಿಟ್ಟು Yes, please. Why isn't the AC working here? It's so hot in here. Why is it so disturbing? And where's my coffee? ಒಂಚೂರು ಕನ್ನಡದಲ್ಲಿ ಮಾತಾಡಿ. Do you understand a little English also? ಇಲ್ಲ ಮ್ಯಾಮ್, ನಾನು ಇನ್ಫ್ಲೂಯೆನ್ಸಲ್ಲಿ ಬಂದಿರೋದು. ನನಗೆ ಕನ್ನಡ ಮಾತ್ರ ಗೊತ್ತು. ಸರಿ, ಇವಾಗ ಫೋಟೋ ಶೂಟು ನೀನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ? ನಿನ್ನ ಪೋರ್ಟ್ಫೋಲಿಯೋ ಫೋಟೋ ಶೂಟ್ಸ್ ಎಲ್ಲ ಇದು ಫಸ್ಟ್ ಟೈಮ್ ಮ್ಯಾಮ್. ಸೊ ಪ್ರಿಪೇರ್ ಆಗಿದೆಯಾ? ಮ್ಯಾಮ್ ಅದೇ ಬಾಡಿ ಲ್ಯಾಂಗ್ವೇಜ್ ಗೊತ್ತು, ಬಾಯ್ ಲ್ಯಾಂಗ್ವೇಜ್ ಬರಲ್ಲ. ಅಲ್ಲ, ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ ಬೇಡ, ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ ಅಲ್ವಾ? ಇಲ್ಲಿ ಒಂದೆರಡು ಫೋಟೋಸ್ ತೆಗಿಯಕ್ಕೆ ನೀನು ನೋಡೋಣ ಹಿಂಗೆ ನಿಂತ್ಕೊಂಡಿ ಅಂತ ಹೇಳಿ. ಹೀಗೆ ನಿಂತ್ಕೋಬೇಕು. ಈಗೆಲ್ಲ ಅದು ಭಜನೆ ಮಾಡಕ್ಕೆ ಬಂದಾಗ ಅದು ಲೈಕ್ ಕಾಫಿ ಆರ್ ಟೀ? ಕಾಫಿ. ಟೀ ಇರೋದು ತಗೊಳ್ಳಿ. ಫ್ಲೈಟ್ ಕ್ರ್ಯಾಶ್, ಹೌ ಕ್ಯಾನ್ ಎಕ್ಸಿಟ್ ದಿಸ್ ಏರೋಪ್ಲೇನ್? ಯುವರ್ ಟೈಮ್ ವೆರಿ ಗುಡ್, ಯು ಎಸ್ಕೇಪ್. ಯುವರ್ ಟೈಮ್ ನಾಟ್ ಗುಡ್, ಯು ಆಲ್ವೇಸ್ ಗೋ. ಆಕ್ಸಿಜನ್ there's phone. Okay. ಬಟ್ ಇಲ್ಲಿ ಬಂದ್ಮೇಲೆ ಒಂದು 4-5 ಪದಗಳನ್ನ ಕಲ್ತಿದ್ದೀನಿ. ಯಾ ಅಫ್ಕೋರ್ಸ್, ಡೆಫಿನೆಟ್ಲಿ. ಸಿ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಸರ್? ಇಷ್ಟು ಕಲ್ತಿದ್ದೀನಿ. ಪ್ಯಾಸೆಂಜರೇ ಒಂದು 4 ಮಾತು ಹೇಳ್ಕೊಟ್ಟು ಹೋದ್ರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫೋಟೋ ಶೂಟಿಂಗ್ ಅಂತ ಮಾಡ್ತಿರೋದು, ಅದರಲ್ಲೂ ಹೇರ್ ಹೋಸ್ಟರ್ ಆಗಿ ನನಗೆ ಫೋಟೋ ಶೂಟಿಂಗ್ ಮಾಡಿಸಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಈ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಎಷ್ಟು ಹೀರೋಯಿನ್ಸು, ಎಷ್ಟು ಹೀರೋಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಪ್ಲೇಸಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ನನ್ನಲ್ಲಿರೋಂಥ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಈ ಕಾನ್ಫಿಡೆನ್ಸ್ ಲೆವೆಲ್ನ ತಂದಿದ್ದಕ್ಕೆ ನನ್ನ ಮಹಾನಟಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮ್ ಕೇಳಿರೋದು ಇನ್ಫ್ಲೂಯೆನ್ಸ್ ಅಲ್ಲಿ ಒಬ್ರು ಏರ್ ಹೋಸ್ಟೆಸ್. ಅಂಡ್ ಫೈನಲಿ ಏರ್ ಹೋಸ್ಟೆಸ್ ಹೇಳ್ತಾ ಇಲ್ಲ, ಅವಳು ಏರ್ ಹೋಸ್ಟರ್ ಅಂತ ಅಂದ್ಬಿಟ್ಲು. ಏನು ಅವಳದೇ ದುನಿಯಾ, ಅವಳದೇ ಆಕಾಶ. ಶಿ ಸೀಸ್ ದ ಪ್ಲೇನ್. ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಲ್ಲ, ಬೇಬಿ ಟೈಮ್ ಗುಡ್ಡು, ಯು ಸೇಫ್. ಯುವರ್ ಟೈಮ್ ನಾಟ್ ಗುಡ್, ಗಾನು. ಅಷ್ಟೇ ಸಿಂಪಲ್. ದೀಪಿಕಾ, ನೀನ್ ಏನಾರು ಆಕ್ಟ್ ಮಾಡಮ್ಮ ನೆಕ್ಸ್ಟ್. ನನಗೆ ಆ ವಿಡಿಯೋಗೆ ಬ್ಲಾಕ್ ಬಸ್ಟರ್ ಕೊಡ್ತೀನಿ ನಾನು ನಿನಗೆ. ಬರ್ಲೇ ಇಲ್ಲ ಬೇಬಿ, ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ದು ವಿಡಿಯೋಗೆ. ಯಾಕಂದ್ರೆ ಆ ವಿಡಿಯೋ ಇಸ್ ನಾಟ್ ಸ್ಕ್ರಿಪ್ಟೆಡ್ ಅಲ್ಲ, ಇಟ್ ಇಸ್ ಹರ್ ನ್ಯಾಚುರಲ್ ಟೈಮಿಂಗ್, ವೆರಿ ಬ್ಯೂಟಿಫುಲ್ ಟೈಮಿಂಗ್. ಮನ್ಸ್ ಗಟ್ಟಿ ಮಾಡ್ಕೋ. ಏನ್ ಸಿಚುವೇಶನ್ ಏನು ಅಂತ ನೀನೇ ಒಂದು ಏರ್ ಹೋಸ್ಟೆಸ್ ಸ್ಟೈಲಲ್ಲಿ ಕೇಳು. ಗುಡ್ ಈವ್ನಿಂಗ್ ಸರ್. ಟುಡೇ ಯು ವಾಟ್ ಗಿವ್ ಮೀ ಸಿಚುವೇಶನ್. ಅದೇ ಸೀನ್ ಅಲ್ಲಿ ನಡೀತಲ್ಲ, ಅದೇ ಸೀನ್ ಇಟ್ಕೊಳ್ಳೋಣ. ಓಕೆ ಸರ್. ಆ ಏರೋಪ್ಲೇನ್ ಅಲ್ಲೆಲ್ಲ ಸರ್ವ್ ಮಾಡ್ತಾ ಇದ್ರಲ್ಲ, ಅವ್ರು ಕಾಫಿ ಕೇಳಿದ್ರು, ಕಾಫಿ ಕೊಟ್ರಿ. ಇನ್ನೊಬ್ರು ಯಾರೋ ಇನ್ನೇನೋ ಕೇಳ್ತಾರೆ, ಸೀಟ್ ಬೆಲ್ಟ್ ಹೆಂಗ್ ಹಾಕೋದು ಗೊತ್ತಾಗ್ತಿಲ್ಲ, ಹೆಲ್ಪ್ ಮಾಡಿ ಅಂತಾರೆ. ಈ ತರ ಬೇರೆ ಬೇರೆ ವಿಷಯಗಳು ನಡೀತಾ ಇದೆ. ಇದರ ಮಧ್ಯೆ ನೀವು ಒಬ್ರು ನೋಡ್ತೀರಾ, ಸಡನ್ ಆಗಿ ರಿಯಲೈಸ್ ಆಗುತ್ತೆ, 5 ವರ್ಷದಿಂದ ನಿಮ್ ಮನೆಯಿಂದ ಓಡು ಬಿಟ್ಟು ಹೋಗಿದ್ದ ನಿಮ್ ತಮ್ಮ, ಅವನ ಪಕ್ಕದಲ್ಲಿ ಒಂದು ಫಾರಿನ್ ಹುಡುಗಿ ಕೂತಿದ್ದಾಳೆ. ಓ, ಅವಳನ್ನ ಮದುವೆ ಆಗ್ಬಿಟ್ನಾ, ಅದಕ್ಕೆ ಮನೆ ಬಿಟ್ಟು ಹೋದ್ನಾ, ಗೊತ್ತಿಲ್ಲ ಕತೆ ಏನು ಅಂತ. ವೆರಿ ಟ್ರಿಕಿ. ಆರ್ ಯು ರೆಡಿ? ರೆಡಿ ಮ್ಯಾಮ್. ಸೂಪರ್. ಸ್ಟಾರ್ಟ್ ಕ್ಯಾಮ್ರಾ. ಫ್ಲೈಟ್ ಸೌಂಡ್, ಆಕ್ಷನ್. ವೆಲ್ಕಮ್ ಟು ಮಹಾನಟಿ ಏರ್ಲೈನ್. ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಸೀಟು ಬೆಲ್ಟ್ಗಳನ್ನು ಸರಿಯಾಗಿ ಧರಿಸ್ಕೊಳ್ಳಿ. ಹೌ ಕ್ಯಾನ್ ಹೆಲ್ಪ್ ಯು ಸರ್?
ಓಕೆ ಸರ್. ಒಂದು ನಿಮಿಷ ಸರ್. ಇವನು ನನ್ನ ತಮ್ಮನ ಥರ ಇದ್ದಾನಲ್ವಾ? ಇಲ್ಲ ನನ್ನ ತಮ್ಮನ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ 7 ಜನ ಇರ್ತಾರೆ ಅಂತ ಕೇಳಿದ್ದೀನಲ್ವಾ? ಇಲ್ಲ ನನ್ನ ಮನಸ್ಸು ಹೇಳ್ತಿದೆ ಅವನೇ ನನ್ನ ತಮ್ಮ ಅಂತ. ಅವನೇ ನನ್ನ ತಮ್ಮ. ಎಷ್ಟು ವರ್ಷ ಆಗಿತ್ತು ಅವನನ್ನ ನೋಡಿ. ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದ ನನ್ನ ತಮ್ಮ ಬದುಕು ಬಂದಿದ್ದಾನೆ ಅಂತ ಖುಷಿ ಪಡ್ತಾ ಇದ್ದೀನಿ. ನನ್ನ ಕಣ್ಗಳನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಮೇಡಮ್, ಐ ವಾಂಟ್ ಸಮ್ ಕಾಫಿ ಪ್ಲೀಸ್. ಗಿವ್ ಎ ಒನ್ ಸರ್. ಟೇಕ್ ಇಟ್ ಸರ್. ಥ್ಯಾಂಕ್ ಯು. ಇವನು ಸತ್ತು ಹೋದ ಅಂತ ತಿಳ್ಕೊಂಡು ನನ್ನ ಅಪ್ಪ ಅಮ್ಮ ಕೊರ್ಗಿ ಡೈಲಿ ನನ್ನ ನೋವು ನೋಡಿ ನಾನು ಬೇಸತ್ತೋದೆ. ಜೊತೆಗೆ ನನ್ನ ಅಪ್ಪ ಅಮ್ಮನ್ನು ಕಳ್ಕೊಂಡ್ಬಿಟ್ಟೆ ನಾನು. ಹಲೋ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಹ್ಯಾವ್ ಅ ನ್ಯಾಪ್ಕಿನ್ ಪ್ಲೀಸ್? ಗಿವ್ ಎ 1 minute ಸರ್. ಟೇಕ್ ಇಟ್ ಸರ್. ಥ್ಯಾಂಕ್ ಯು. ಆದ್ರೆ ನನ್ನ ಜೀವಕ್ಕೆ ಜೀವ ಆಗಿದ್ದು ನನ್ನ ಅಪ್ಪ ಅಮ್ಮನ ಕೊಲೆ ಕಾರಣ ಆದವನು ಅಂತ ನಾನು ದುಃಖ ಪಡ್ಲಾ. Got it. ಹಾಯ್ ದೀಪಿಕಾ. ಹಾಯ್ ಸರ್. ನಿಮ್ ತಮ್ಮನ್ ನೋಡಿದೀರಾ? ಅಲ್ಲಿ ಅಕ್ಕಪಕ್ಕಲ್ಲಿ ಜನ ಇರ್ತಾರೆ, ನಾವು ಮಾತಾಡಕ್ ಆಗಲ್ಲ ಜಾಸ್ತಿ. ಆ ಚಿಕ್ಕ ಮರ್ಮರಿಂಗು ಅಲ್ಲೇ ಮಾಡ್ತಾ ಹೋಗ್ಬೇಕು. ಅಷ್ಟು ಲೌಡ್ ಆಗಿ ಬರಕ್ಕಾಗಲ್ಲ. ಇವರಿನ ಫ್ಲೈಟ್, ಅಯ್ಯೋ ನಾನು ಹಿಂಗೆ ಅಂತಂದ್ರೆ ಎಲ್ಲ ಜನ ನಿಮ್ಗೆ ನೋಡ್ತಾರೆ, ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು ಅಂತ. ಸೊ ಅದನ್ನೂ ಕಂಟ್ರೋಲ್ ಮಾಡ್ಕೊಂಡು ನೀನು ಎಕ್ಸ್ಪ್ರೆಸ್ಸೂ ಮಾಡ್ಕೊಂಡು, ಸೊ ಸ್ವಲ್ಪ ಟ್ರಿಕ್ಕಿ ಇತ್ತು, ಸರಿನಾ? ಸೊ ಸ್ವಲ್ಪ ಡ್ರಾಮ್ಯಾಟಿಕ್ ಇಲ್ದಂಗೆ ಇನ್ನು ಚೂರ್ ನ್ಯಾಚುರಲ್ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಮೇಶ್ ಸರ್, ನಿಮ್ಮ ಮಾತು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಿಮ್ಮ ಚಿಂತನೆ ಎಲ್ಲ ಡೈಲಾಗ್ ಆಗಿ ಬಂದ್ಬಿಡ್ತು. ಅದೆಲ್ಲ ಬೇಕಾಗಿದ್ದು. ಯು ಗಾಟ್ ಇಟ್. ನಿಮ್ಮ ಥಾಟ್ಸ್ ಬಂದು ನಿಮ್ಮ ಆಕ್ಟಿಂಗ್ ಗೆ ಗೈಡ್ ಮಾಡ್ಬೇಕಷ್ಟೇ. ಅದು ಡೈಲಾಗ್ ಆಗಿ ಬರಬಾರ್ದು. ಗುಡ್ ಲಕ್. ಮುಂದಿನ ಸಲ ಚೆನ್ನಾಗಿ ಮಾಡಿ. ಎಸ್, ಡಫ್ಫಡ ಮಾಡ್ತೇನೆ. ಹಾಯ್ ಮಾನ್ಯ. ಹಾಯ್. ನೀವು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತೀರಾ, ಅಲ್ಲಿ ಫೋಟೋ ಶೂಟ್ ಮಾಡ್ತೀರಾ. ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ವಿಡಿಯೋ ಮೂಲಕ ನೋಡೋಣ. ವಿಡಿಯೋ ಪ್ಲೀಸ್. ಈಗ ನಾನು ಚಕ ಅಂತ ನವರಸಗಳನ್ನ ತೋರಿಸ್ತೀನಿ ನೋಡಿ. ಮಾನ್ಯಲ್ಲಿ ನಿಂತ್ಕೋ. ಈಗ ಮಾನ್ಯ, ನಿನ್ ಲವರ್ ಬರ್ತಾ ಇದ್ದಾನೆ. ಲವ್ ಎಮೋಷನ್ ತೋರ್ಸು. ಕ್ಯಾಮ್ರಾ ಅಲ್ಲಿದೆ. ಓಕೆ. ಬಟ್ ಅವನು ಮಿಸ್ ಆಗ್ಬಿಡ್ತಾನೇನೋ ಟ್ರೈನು. ಕೋಪ ಬರ್ತಾ ಇದೆ ಅವನ ಮೇಲೆ. ಆಯ್ತು, ಮಿಸ್ ಆಯ್ತು. ರೆಡಿ, ಬಂದ ಹತ್ತದ ಬಿದ್ದೋದ.